ಮದುವೆಗೆ ಹೋಗಿ ವಾಪಸ್ ಆಗ್ತಾ ಇದ್ದಂತಹ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಂತಹ ಯುವಕರು ಭೀಕರವಾಗಿ ಅಪಘಾತವಾಗಿ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಘಟನೆ ಪಾಟ್ನಾ ರಾಂಚಿ ಹೆದ್ದಾರಿಯಲ್ಲಿ ನಡೆದಿದೆ. ಪಾಟ್ನಾ ರಾಂಚಿ ಹೆದ್ದಾರಿಯಲ್ಲಿ ನೀವು ನೋಡ್ತಾ ಇರಬಹುದು, ಹೆಲ್ಮೆಟ್ ಇಲ್ಲ, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರೆ ಯುವಕರು. ಅದು ಕೂಡ ಮುಂದೆ ಹೋಗ್ತಾ ಇರುವಂತಹ ಕಾರನ್ನ ಚೇಸ್ ಮಾಡಬೇಕು ಅಂತ ಹೋಗ್ತಿದ್ದಾರೆ. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇರುವಂತಹ ಕಾರನ್ನು ಚೇಸ್ ಮಾಡಬೇಕು ಅಂತ ಹೋದಂತಹ ಯುವಕರು ಬೈಕ್ ಅಚಾನಕ್ ಆಗಿ ಕಾರ್ಗೆ ಟಚ್ ಆಗುತ್ತೆ. ಸೊ ಬ್ಯಾಲೆನ್ಸ್ ತಪ್ಪಿ ಹುಡುಗರು ಕೆಳಗೆ ಬೀಳ್ತಾರೆ. ಸೊ ಅಚಾನಕ್ಕಾಗಿಯೇ ಹಿಂದೆಯಿಂದ ಎಷ್ಟು ಫಾಸ್ಟಾಗಿ ಬಂದಂತಹ ಟ್ರಕ್ ಇನ್ನೇನು ಅವ್ರ ಮೇಲೆ ಹರಿಬೇಕಾಗಿತ್ತು, ಅದೃಷ್ಟವಶಾತ್ ಅವ್ರ ಮೇಲೆ ಹರಿಯದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಾರಿನ ಡ್ಯಾಶ್ ಬೋರ್ಡ್ ಅಲ್ಲಿ ರೆಕಾರ್ಡ್ ಆಗಿತ್ತು ಅಂಡ್ ಈವನ್ ಈ ವಿಡಿಯೋ ಕೂಡ ವ್ಯಾಪಕವಾಗಿ ಎಲ್ಲೆಡೆ ಹರಡಿತ್ತು. ಸೊ ಈ ಒಂದು ವಿಡಿಯೋಗೆ ತುಂಬ ಕಮೆಂಟ್ಸ್ ಕೂಡ ಬಂದಿತ್ತು. ಕೆಲವರು ಎಲ್ಲರಿಗೂ ಜೀವನದಲ್ಲಿ ಎರಡನೇ ಚಾನ್ಸ್ ಸಿಗೋದಿಲ್ಲ, ಸೊ ಇವರಿಗೆ ಎರಡನೇ ಚಾನ್ಸ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿದ್ರೆ, ಕೆಲವರು ಅವರ ಜೀವನದಲ್ಲಿ ಮತ್ತೊಮ್ಮೆ ಟ್ರಿಬಲ್ ರೈಡಿಂಗ್ ಮಾಡಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಮತ್ತು ಕೆಲವರು ಹೆಲ್ಮೆಟ್ ಹಾಕದೆ ವಾಹನ ಸಂಚಾರ ಮಾಡೋದು ತಪ್ಪು, ಅದರಲ್ಲೂ ಕೂಡ ಟ್ರಿಬಲ್ ರೈಡಿಂಗ್ ಮಾಡಿರೋದು ಅವರದ್ದೇ ತಪ್ಪು ಅಂತ ಮತ್ತೊಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಎಲ್ಲ ಗೊತ್ತಿದ್ರೂ ಕೂಡ ಹೆಲ್ಮೆಟ್ ಹಾಕದೆ ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಯಾಕೆ ಈ ಒಂದು ಯುವಕರು ತಮ್ಮ ಪ್ರಾಣಗಳ ಜೊತೆ ಆಟವಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್, ಯೂಟ್ಯೂಬ್.